ವೀರಣ್ಣವರು ನನ್ನ ಕ್ಷೇತ್ರದವರು. ನನ್ನ ಕ್ಷೇತ್ರದಿಂದ ಅವರು 7ನೇ ವಿಧಾನಸಭೆಗೆ 8ನೇ ವಿಧಾನಸಭೆಗೆ ಆರಿಸಿ ಬಂದಂಥವ್ರು. ಮೊದಲು ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದಂಥದ್ದು. ಅವರು ST ಸಮುದಾಯಕ್ಕೆ ಸೇರಿದ್ರು ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಬಾರಿ ಅಲ್ಲಿ ಆಯ್ಕೆಯಾಗಿ ಬರ್ತಾರೆ. ಒಬ್ಬ ಸಾಮಾನ್ಯ ವಕೀಲನಾಗಿ ನಾನು ವಿದೇಶದಿಂದ ಬಂದು ನಮ್ಮ ತಂದೆಯವರು ಅವರ ಮನೆಗೆ ಕರ್ಕೊಂಡೋದ್ರು. ಮಂತ್ರಿಗಳಾಗಿದ್ರು, ಅವಾಗ ಸಣ್ಣ ಉಳಿತಾಯ ಸಚಿವರಾಗಿದ್ರು. ತಮಗೆ ಗೊತ್ತಿದೆ, ಗಾಂಧಿನಗರದಲ್ಲಿ ಒಂದು ಶೆಡ್ ಅಲ್ಲಿ ಇದ್ರು. ಒಬ್ಬ ಮಂತ್ರಿಯಾಗಿ, ರಾಜ್ಯದ ಒಬ್ಬ ಮಂತ್ರಿಯಾಗಿ ಒಂದು ಆಸ್ಬೆಸ್ಟಾಸ್ ಶೆಡ್ ಹಾಕಿ ಆ ಶೆಡ್ ನಲ್ಲಿ ಇದ್ರು. ನನಗೆ ಗೊತ್ತಿರಲಿಲ್ಲ, ನಾನು ಇನ್ನೂ ರಾಜಕಾರಣಕ್ಕೂ ಬಂದಿರಲಿಲ್ಲ, ರಾಜಕಾರಣ ನನಗೇನು ಗೊತ್ತೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಅಲ್ಲಿ ಕರ್ಕೊಂಡು ಹೋದ್ರು ಅವ್ರ ಮನೆಗೆ. ನನಗೆ ಆಶ್ಚರ್ಯ, ಮಂತ್ರಿ ಅಂದ್ರೆ ಹಿಂಗೆ ಇರೋದು ಅಂತ. ಅವು ಅಷ್ಟು ಸರಳತೆಯಿಂದ ಇದ್ದಂಥವ್ರು. ನನಗೆ ನಿಜಕ್ಕೂ ಆಶ್ಚರ್ಯ ಅಂತ ಹೇಳಿದ್ರೆ, ಅವರು ಮೊನ್ನೆ ಕಳೆದ ತಿಂಗಳು ಅವ್ರು ಸಾಯೋದಕ್ಕೆ ಒಂದು 15 ದಿವಸ ಮುಂಚೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಮಾತನಾಡಿದ್ರು, ಕುಂತ್ಕೊಂಡು ನನಗೆ ಹೇಳಿದ್ರು. ಅವರು ಹೇಳ್ತಕ್ಕಂಥ ಮಾತು, ಅವರು ಒಂದು ಉದಾಹರಣೆ ಹೇಳಿದ್ರು. ಒಬ್ಬ ಡೆಪ್ಟಿ ಕಮಿಷನರ್ಗೆ ಒಂದ್ಸಾರಿ ಕೇಳಿದ್ರಂತೆ, ನೀವು ಕಾಫಿ ತಿಂಡಿ ಎಲ್ಲ ತರಿಸ್ಕೊಡ್ತೀಯಲ್ಲ, ಯಾವ ದುಡ್ಡಿಂದ ತರಿಸ್ಕೊಡ್ತೀಯ ನೀನು? ನಾನು ನಿನಗೆ ಹಣ ಕೊಡ್ತೀನಿ ಅಂತೇಳಿ ಆ ಡೆಪ್ಟಿ ಕಮಿಷನರಿಗೆ ಕಾಫಿ ತಿಂಡಿ ತರಿಸಿ ಕೊಟ್ಟಿದ್ದನ್ನ ಹಣ ಕೊಟ್ರಂತೆ. ಅಂತಹ ಒಂದು ಸರಳ ಜೀವನವನ್ನ ನಡೆಸಿದಂತ ವೀರಣ್ಣವರು ನಮ್ಮಲ್ಲಿ ಅನೇಕ ಸಾಕ್ಷಿಗುಡ್ಡೆಗಳನ್ನ ಬಿಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾರೆ, ಸಾಕ್ಷಿಗುಡ್ಡೆಗಳನ್ನ ಬಿಡಬೇಕು ನೀವು ಹಾಗೆ ಅಂತ. ಅದನ್ನ ಸಾಕ್ಷಿಗುಡ್ಡೆಗಳ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಅವರನ್ನ ನೆನಪಿಸ್ಕೊಳ್ತಕ್ಕಂಥ ಶಾಲಾ ಕಾಲೇಜುಗಳಿರ್ಬೋದು ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥದ್ದನ್ನ ಇವತ್ತು ನೆನೆಸ್ಕೊಳ್ತೇನೆ. ಜೊತೆಗೆ ನನಗೆ ವೈಯಕ್ತಿಕವಾಗಿ ಅನೇಕ ಮಾರ್ಗದರ್ಶನಗಳನ್ನು ಮಾಡ್ತಾ ಇದ್ರು. ಅವರು ಜನತಾದಳದಲ್ಲಿ ಇದ್ರೂ ಕೂಡ ನಾನು ಅನೇಕ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ, ನೀವು ಕಾಂಗ್ರೆಸ್ಸಿಗೆ ಬನ್ನಿ ನನ್ನ ಜೊತೆಯಲ್ಲಿ. ಕೊನೆವರೆಗೂ ಅವರು ಆ ತೀರ್ಮಾನ ಮಾಡಲೇ ಇಲ್ಲ. ಆದ್ರೆ ನನಗೆ ಮಾತ್ರ ಚುನಾವಣೆಯಲ್ಲಿ ನಿನಗೆ ಒಳ್ಳೇದಾಗ್ಲಿ ಅಂತೇಳಿ ಅವರ ಸ್ನೇಹಿತರಿಗೆ, ಅವರ ಸಹಕಾರಿಗೆ, ಇವರಿಗೆಲ್ಲ, ಅವರ ಮುಖಂಡರುಗಳಿಗೆಲ್ಲ ಹೇಳೋರು, ಪರಮೇಶ್ವರ್ ಒಳ್ಳೆಯವನಪ್ಪ, ನೀವು ಓಟ್ ಹಾಕ್ಬಿಡ್ರಿ, ನಾನು ಪಕ್ಷ ನೋಡೋದಿಲ್ಲ, ವ್ಯಕ್ತಿ ನೋಡ್ತೀನಿ ಹಾಗೆ ಅಂತ ಹೇಳೋರು. ಆದ್ರಿಂದ ಇವತ್ತು ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನ ಕೋರ್ತೇನೆ. ವೆಂಕಟರಮಣಪ್ಪ ನನಗೆ ಒಬ್ಬ ಸಹೋದರನ ರೀತಿನಲ್ಲಿ, ತಮಗೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ಇತ್ತು ಅಂತ ಅನ್ಕೊಳ್ತೀನಿ ನಾನು.